ಎ ಕಡೆಯಿಂದ ನೀ ಸ್ಟೂಡೆಂಟ್ಸ್ಗೆ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಮತ್ತು ನಾಳೆ ಸ್ವಲ್ಪ ಆಪ್ಷನ್ ಸ್ಟಾರ್ಟ್ ಆಗೋದು ಸ್ವಲ್ಪ ಡೌಟ್ ಇದೆ. ಏನಕ್ಕೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಬ್ರೋಚರನ್ನು ನೋಡಿರ್ಬೋದು. ಬ್ರೋಚರಲ್ಲೇ ಒಂದು ಶೆಡ್ಯೂಲ್ನ ಕೊಟ್ಟಿದ್ದಾರೆ. ಈ ಒಂದು ಶೆಡ್ಯೂಲ್ ಪ್ರಕಾರ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. 10ನೇ ತಾರೀಕು ಆಗಸ್ಟು ಕೀ ಆಫೀಸು ಮಲ್ಲೇಶ್ವರಮಲ್ಲಿ ಇರುತ್ತೆ. ಮತ್ತು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಹೊರನಾಡು ಮತ್ತು ಗಡಿನಾಡು ಸ್ಟೂಡೆಂಟ್ಸ್ಗೆ ಯಾರು ಹೊಸದಾಗಿ ರಿಜಿಸ್ಟರ್ ಆಗಿರ್ತಾರೆ ಅವರಿಗೆ 11ನೇ ತಾರೀಕು. ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಕೀ ಆಫೀಸ್ ಮಲ್ಲೇಶ್ವರಮಲ್ಲಿ 12ನೇ ತಾರೀಕು. ಮತ್ತು ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸು ಕ್ಲಾಸ್ ಎ ಸ್ಟೂಡೆಂಟ್ಸ್ಗೆ ಆಗಲೇ ನಿಮ್ಗೆ ಆನ್ಲೈನಲ್ಲಿ ಆಗಿರುತ್ತೆ. ನೀವೇನು ಕೂಡ ತಲೆ ಕೆಡಿಸ್ಕೊಬಿಡಿ. ಮತ್ತು ನೀವು ಆಗಲೇ ವೆರಿಫಿಕೇಷನ್ ಸ್ಟೆಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಮತ್ತು ನಾನ್ ಕರ್ನಾಟಕ ಸ್ಟೂಡೆಂಟ್ಸು ನಿಮ್ಗಾಗಲೇ ಒಂದು ಸಪ್ರೇಟ್ ನೋಟಿಫಿಕೇಷನ್ ಬಂದಿದೆ, ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಸರಿನಾ? ಮತ್ತು ಇಲ್ಲಿ ನಮಗೆ ನೋಟಿಫೈ ಮಾಡಿರೋದೇನೆಂದರೆ ಈ ಒಂದು ಶೆಡ್ಯೂಲ್ ಪ್ರಕಾರ 11ನೇ ತಾರೀಕು ಆಪ್ಷನ್ ಎಂಟ್ರಿ ಕ್ಲೋಸ್ ಅಂತ. ಸರಿನಾ? ಆದರೆ ಇಲ್ಲಿ ನೋಡಿ 12ನೇ ತಾರೀಕುವರೆಗೂ ಕೂಡ ಇಲ್ಲಿ ಎಲ್ಲ ಈ ಒಂದು ಪ್ರೋಸೆಸ್ಸೇ ನಡೀತಾ ಇರೋದ್ರಿಂದ ನಾವಿಲ್ಲಿ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ನಾಳೆ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ತುಂಬಾ ಡೌಟು ಅಂತ. ಯಾಕೆಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಅಂದ್ಬಿಟ್ಟು ಅವ್ರಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶನ ಇವರು ಮಿಸ್ ಮಾಡೋಂಗಿಲ್ಲ. ಡೆಫಿನೆಟ್ಲಿ ಕೀ ಅವ್ರು ಕೊಡಬೇಕಾಗುತ್ತೆ. ಅದರಿಂದ ಇಲ್ಲಿ ಶೆಡ್ಯೂಲ್ ಏನು ನೋಡ್ತಾ ಇರಲ್ಲ, ಇದು ಫುಲ್ ಕಂಪ್ಲೀಟ್ಲಿ ರಿವೈಸ್ ಆಗುತ್ತೆ. ಚೇಂಜಸ್ ಆಗಿಬಿಟ್ಟು ತಿರ್ಗಾ ರಿವೈಸ್ ನೋಟಿಫಿಕೇಶನ್ ಬಿಡ್ತಾರೆ. ವೆಯ್ಟ್ ಮಾಡಿ, ಯಾಕೆಂದರೆ ನೆನ್ನೆನೂ ಕೂಡ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರಬೇಕಾಗಿತ್ತು CETದು, ಅದು ಕೂಡ ಬಂದಿಲ್ಲ. ಈ ಒಂದು ಡೇಟ್ಸ್ಗಳೇನು ನೋಡ್ತಾ ಇರಾ ಎಲ್ಲ ಕೂಡ ಚೇಂಜಸ್ ಆಗುತ್ತೆ. ರಿವೈಸ್ ನೋಟಿಫಿಕೇಷನ್ಗೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಟೋಟಲ್ ಹೇಳೋದಂದರೆ ನಾಳೆ ಆಪ್ಷನ್ ಎಂಟ್ರಿ ನೀಟದು ಸ್ಟಾರ್ಟ್ ಆಗೋದು ಬಹುತೇಕ ಡೌಟ್ ಇದೆ. ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ನಾವು. ನೆಕ್ಸ್ಟು ಇಲ್ಲಿ ಬ್ರೋಚರಲ್ಲಿ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಬಗ್ಗೆ ಹೇಳ್ಬಿಡ್ತೀನಿ. ಇಲ್ಲಿ ನೀಟ್ ಆಪ್ಷನ್ ಎಂಟ್ರಿಲಿ ಕೆಲವರು ಕನ್ಫ್ಯೂಷನ್ನ ಮಾಡ್ಕೋತೀರ, ಗೌರ್ಮೆಂಟ್ ಕೋಟೆಗೆ ಪ್ರೈವೇಟ್ ಕೋಟೆಗೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸೇಫರ್ ಸೈಡಲ್ಲಿ ಇರಬೇಕಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಒಂದು ಪ್ರಿಂಟ್ಔಟ್ ಶೀಟ್ ತೊಗೋಬೇಕು. ನೀವು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಪ್ರಿಂಟ್ಔಟ್ ಬರುತ್ತೆ. ಸರಿನಾ? ಈ ಒಂದು ಪ್ರಿಂಟ್ಔಟಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಗೌರ್ಮೆಂಟ್ ಕೋಟೆಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಥವಾ ಪ್ರೈವೇಟ್ ಕೋಟೆಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ. ಯಾವ ರೀತಿ ಅಂದರೆ ಇಲ್ಲಿ MBBS ಗೌರ್ಮೆಂಟ್ ಅಂತ ಇಲ್ಲೇ ಬರುತ್ತೆ. ನೀವೇನಾದರೂ ಗೌರ್ಮೆಂಟ್ ಕಾಲೇಜ್ನ ಕೊಟ್ಟಿದ್ರೆ ಇಲ್ಲೇ ಫೀಸ್ ಬಂದ್ಬಿಟ್ಟು ಇಲ್ಲಿ ಕಮ್ಮಿ ತೋರಿಸ್ತಾ ಇರುತ್ತೆ. ಸರಿನಾ? 60,000 ತೋರಿಸಿದೆ. ಇಲ್ಲಿ ನೀವೇನಾದರೂ ಗೌರ್ಮೆಂಟ್ ಕೋಟೆ ಇನ್ ಪ್ರೈವೇಟ್ ಕಾಲೇಜ್ ಕೊಟ್ಟಿದ್ದೀರಾ ಅಂದರೆ ಇಲ್ಲಿ ಫೀಸ್ ನೋಡಿ 1.5 ಲಕ್ಷ ತೋರಿಸಿದೆ. ಈ ರೀತಿ ತೋರಿಸ್ತಾ ಇರುತ್ತೆ. ಇದು ನೋಡ್ಕೊಂಡು ನೀವು ಕನ್ಫರ್ಮ್ ಮಾಡ್ಕೋಬೋದು ನೀವು ಗೌರ್ಮೆಂಟ್ ಕೋಟೆ ಕೊಟ್ಟಿದ್ದೀರಾ ಅಥವಾ ಪ್ರೈವೇಟ್ ಕೋಟಾ ಕೊಟ್ಟಿದ್ದೀರಾ ಅಂತ. ಇನ್ ಕೇಸ್ ನೀವೇನಾದರೂ ಪ್ರೈವೇಟ್ ಕೋಟಾ ಕೊಟ್ಟಿದ್ರೆ ಯಾವ ರೀತಿ ಇರ್ತಿತ್ತು ಅಂದರೆ MBBS ಪ್ರೈವೇಟ್ ಅಂತ ಬಂದ್ಬಿಟ್ಟು ಇಲ್ಲಿ 11 lakh ಅಂತ ತೋರಿಸ್ತಿತ್ತು. ಸರಿನಾ? ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಎಕ್ಸ್ಪೆಷಲಿ ಮೆಡಿಕಲ್ಗೆ ಮಾಡ್ತಾ ಇರೋರು, ಡೆಂಟಲ್ಗೆ ಮಾಡ್ತಾ ಇರೋರು ಒಂದು ಪ್ರಿಂಟ್ಔಟ್ನ ತೊಗೊಳ್ಳಿ. ಫೈನಲ್ ಪ್ರಿಂಟ್ಔಟ್ ನಿಮ್ದು ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ಅಲ್ಲಿ ಫೀಸಸ್ ಎಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಫೀಸ್ ಡಿಸ್ಪ್ಲೇ ಆಗುತ್ತೆ, ಎಷ್ಟು ಫೀಸ್ ನೀವು ಕಟ್ಟಬೇಕಾಗುತ್ತೆ, ಈ ಒಂದು ಸೀಟ್ಗಳು ನಿಮಗೆ ಅಲೋಟ್ ಆದರೆ ಅನ್ನೋದು. ಸರಿನಾ? ಇದು ಪರ್ ಇಯರ್ ಫೀಸಸ್ ಆಗಿರುತ್ತೆ. ಯಾವುದೇ ಥರದ ಟೋಟಲ್ ಕೋರ್ಸ್ ಫೀಸ್ ಆಗಿರಲ್ಲ, 5 ವರ್ಷಕ್ಕೂ ಕೂಡ ಸೇರಿಸಿ. ಈ ವರ್ಷ ಕೀ ಅವ್ರು ಏನು ಮಾಡಿದ್ದಾರೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಒಂದು ಚೇಂಜಸ್ ಅಂತ ಅಂದಿದ್ದಾರೆ. ಡೆಫಿನೆಟ್ಲಿ ಈ ಒಂದು ಚೇಂಜಸ್ಸಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಎಷ್ಟೊಂದು ಜನಕ್ಕೆ ಸ್ವಲ್ಪ ಫೈನಾನ್ಷಿಯಲಿ ಕಷ್ಟ ಇರೋರಿಗೆ ಪ್ರಾಬ್ಲಮ್ ಆಗ್ಬೋದು. 1 ಲಕ್ಷ ಯಾವ ರೀತಿ ನಾವು ಕಟ್ಟೋದು ಅಂತ. ಏನಕ್ಕೆ ಅಂದರೆ ಇಲ್ಲಿ ನೋಡಿ 1 ಲಕ್ಷ ಸೆಕ್ಯೂರಿಟಿ ಡೆಪಾಸಿಟ್ನ ನೀವು ಕಟ್ಟಬೇಕಾಗುತ್ತೆ ಸೆಕೆಂಡ್ ರೌಂಡ್ನ ಅಟೆಂಡ್ ಮಾಡಬೇಕಾದ್ರೆ, ಅದು ಕೂಡ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ನ. ಇದು ಈ ವರ್ಷ ಬಂದಿರೋದು. ಇದನ್ನ ಯಾರ್ಯಾರು ಕಟ್ಟಬೇಕಾಗುತ್ತೆ ಅಂದರೆ ಇಲ್ಲಿ ನೀವು ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಈ ಒಂದು ಫೀಸನ್ನ ಕಟ್ಟಬೇಕು. ಮತ್ತು ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಥರದ ಸೀಟ್ ಅಲೋಟ್ ಆಗಿಲ್ಲ, ನೀವು ಸೆಕೆಂಡ್ ರೌಂಡ್ಗೆ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ಮೆಡಿಕಲ್ ಕೌನ್ಸಿಲಿಂಗ್ ಅಂದರೆ ಆವಾಗಲೂ ಕೂಡ ನೀವು ಈ ಒಂದು ಫೀಸ್ನ ಕಟ್ಟಬೇಕಾಗುತ್ತೆ. ಮತ್ತು ಎಲ್ಲ ಕ್ಯಾಟಗರಿವರೆಗೂ ಕೂಡ ಸೇಮ್ ಡೆಪಾಸಿಟ್ ಫೀಸ್ ಇರುತ್ತೆ. ಯಾವುದೇ ಥರ ರೀತಿಯಲ್ಲಿ ಕನ್ಸೆಷನ್ ಇರೋದಿಲ್ಲ. ಮತ್ತು ನೀವು ಚಾಯ್ಸ್ 2 ಕೊಟ್ಟರೆ ಏನಾಗುತ್ತೆ ಅಂದರೆ ನೀವು ಫಸ್ಟ್ ರೌಂಡಲ್ಲೇ ಸೀಟ್ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಫೀಸ್ನ ಪೇ ಮಾಡಿರ್ತೀರ. ಅದರಿಂದ ನೀವು ಯಾರೂ ಕೂಡ ಫೀಸ್ನ ತಿರ್ಗಾ ಕಟ್ಟೋ ಅಗತ್ಯ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ. ಸರಿನಾ? ನೀವು ಚಾಯ್ಸ್ 2 ಕೊಟ್ಟಿರೋರು ಫಸ್ಟ್ ರೌಂಡಲ್ಲಿ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇರಲ್ಲ. ಮತ್ತು ನೀವು ಈ ಒಂದು ಡೆಪಾಸಿಟ್ ಅಮೌಂಟ್ನ ಆನ್ಲೈನ್ ಮುಖಾಂತರನೇ ಕಟ್ಟಬೇಕಾಗುತ್ತೆ. ಅದು ಯಾವ ರೀತಿ ಎಲ್ಲನೂ ಕೂಡ ಕೀ ಅವ್ರು ನೋಟಿಫೈ ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿ ಯಾವ ರೀತಿ ಪ್ರೋಸೆಸ್ ಅನ್ನೋದನ್ನ ಇಲ್ಲಿ ತಿಳಿಸಿಲ್ಲ. DD ಮುಖಾಂತರ ನೀವು ಕಟ್ಟೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಸರಿನಾ? ಮತ್ತು ಇಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ನೀವೇನು ಇಲ್ಲಿ ಕಟ್ಟಿರ್ತೀರಲ್ಲ ಅದು ಎಲ್ಲೂ ಕೂಡ ಹೋಗಲ್ಲ. ನಿಮಗೆ ಸೀಟ್ ಅಲಾಟ್ ಆಯಿತಾ, ಇಲ್ಲಿ ಎಕ್ಸಾಂಪಲ್ ಆಗಿ 1 ಲಕ್ಷ ಕಟ್ಟಿರ್ತೀರ, ಇಲ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲಿ 1.5 ಲಕ್ಷ ಸೀಟ್ ಅಲಾಟ್ ಆಯಿತು ಅಂದರೆ 1 ಲಕ್ಷ ಅಲ್ಲೇ ಅಡ್ಜಸ್ಟ್ ಮಾಡ್ಕೋತಾರೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಜಸ್ಟ್ ಬಂದ್ಬಿಟ್ಟು ಅದ್ರ ಮೇಲ್ಗಡೆ ಏನು 50,000 ರಿಮೈನಿಂಗ್ ಇರುತ್ತಲ್ಲ ಅದನ್ನ ಕಟ್ಟಿದ್ರೆ ಅಲ್ಲೇ ಇದಾಗುತ್ತೆ. ಮತ್ತು ನೀವೇನಾದರೂ ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಲ್ಲ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಅಂದರೆ ಆವಾಗ ಮಾತ್ರ ನೀವೇನು ಕಟ್ಟಿರ್ತಿರಲ್ಲ ಫೀಸು ಅದನ್ನ ಕಂಪ್ಲೀಟಾಗಿ ಅದನ್ನ ಕೀ ಅವರೇ ಫೋರ್ಫಿಟ್ ಮಾಡ್ತಾರೆ. ಅದನ್ನ ನಿಮಗೆ ವಾಪಸ್ ರೀಫಂಡ್ ಮಾಡೋಕ್ಕೆ ಹೋಗಲ್ಲ. ಸರಿನಾ? ಮತ್ತು ಇಲ್ಲಿ ನೀವು ಡೆಂಟಲ್ ಕೋರ್ಸಸ್ಗೆ ಯಾವುದೇ ಥರದ ಸೆಕ್ಯೂರಿಟಿ ಡೆಪಾಸಿಟ್ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದರೆ
ಮತ್ತು ನೀವು ಯಾರ್ಯಾರು ಇವಾಗ ಸೆಕೆಂಡ್ ರೌಂಡ್ ನೀವು ಅಟೆಂಡ್ ಮಾಡಬೇಕಂದ್ರೆ ಇದು ಮ್ಯಾಂಡೇಟರಿ ಆಗಿರುತ್ತೆ, ಒಂದು ಕೌಷನ್ ಡೆಪಾಸಿಟ್ ಫೀಸ್ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ನೋಟಿಫಿಕೇಶನ್ ಮಾಡಿಬಿಟ್ಟು ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ಅವ್ರು ತಿರ್ಗಾ ನೋಟಿಫೈ ಮಾಡ್ತಾರೆ. ಅದರಲ್ಲಿ ಇನ್ನೂ ನಮಗೆ ಕ್ಲಿಯರ್ ಆಗಿರುತ್ತೆ ಇನ್ಫಾರ್ಮೇಷನು, ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಸರಿ, ಪಾಪಪ್ ರೌಂಡ್ ಬಗ್ಗೆನೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಯಿತಾ, ಚಾಯ್ಸ್ 1ನ ಕೊಟ್ಟಿರ್ತೀರಾ ಅಥವಾ ಚಾಯ್ಸ್ 2ನ ಕೊಟ್ಟಿರ್ತೀರಾ ಅಥವಾ ಸೆಕೆಂಡ್ ರೌಂಡಲ್ಲೂ ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಅಂದರೆ MBBS, ಅವಾಗ ನೀವೊಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಆಗಿರಲ್ಲ ಆನ್ಲೈನ್ ಪಾಪಪ್ ರೌಂಡ್ನ ಅಂತ ಹೇಳಿದರೆ. ಮತ್ತು ನಿಮ್ಗೇನಾದರೂ ಆಲ್ ಇಂಡಿಯಾ ಕೋಟಾ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಅಥವಾ ESI ಅಥವಾ ಬೇರೆ ಸ್ಟೇಟ್ಗಳಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗಿದ್ರೂ ಕೂಡ ನೀವು ಎಲಿಜಿಬಲ್ ಆಗಿರಲ್ಲ ಈ ಒಂದು ಪಾಪಪ್ ರೌಂಡ್ನ ಅಟೆಂಡ್ ಮಾಡೋಕ್ಕೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಹೇಳಿದರೆ. ಮತ್ತು ಇವಾಗಲೇ ನೀವು ಯಾರ್ಯಾರು ಕಾಲೇಜ್ಗೆ ಜಾಯ್ನ್ ಆಗಿಬಿಟ್ಟಿದ್ರೆ ಅಥವಾ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ ಸ್ಟೇಟ್ ಕೌನ್ಸಿಲಿಂಗ್ ಆಗಿರ್ಬೋದು, ನೀವೇನಾದರೂ ಜಾಯ್ನ್ ಆಗಿದ್ರೆ ನೀವು ಕೂಡ ಎಲಿಜಿಬಲ್ ಆಗಿರಲ್ಲ ಪಾಪಪ್ ರೌಂಡ್ನ ಅಟೆಂಡ್ ಮಾಡೋಕ್ಕೆ. ನಿಮ್ಗೆ ಏನಾಗಿರುತ್ತೆ ಅಂದರೆ ಡೆಂಟಲ್ ಸೀಟ್ ಅಲಾಟ್ ಆಗಿಬಿಟ್ಟಿರುತ್ತೆ, ಅದನ್ನ ನೀವು ಬೇಕಂದ್ರೆ ಕ್ಯಾನ್ಸಲ್ ಮಾಡ್ಕೊಬಿಟ್ಟು ಮೆಡಿಕಲ್ ಪಾಪಪ್ ರೌಂಡ್ಗೆ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಮತ್ತು ನೀವು ಒಂದು ಪಾಪಪ್ ರೌಂಡ್ ಮಾಡಬೇಕಾದ್ರೆ ನೀವು ಫಸ್ಟ್ ರೌಂಡಲ್ಲಿ ಏನೊಂದು ಆಪ್ಷನ್ ಟ್ರೀ ಕೊಟ್ಟಿರ್ತಾರಲ್ಲ, ಸೇಮ್ ಕಾಲೇಜಸ್ ಇರಲ್ಲ, ನೀವು ಫ್ರೆಶ್ ಆಗಿ ಒಂದು ಆಪ್ಷನ್ ಟ್ರೀನ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಡೆಪಾಸಿಟ್ ಎಷ್ಟು ಅಮೌಂಟ್ನ ಕಟ್ಟಬೇಕು ಅದನ್ನೆಲ್ಲ ಕೂಡ ಲೇಟರಾಗಿ ನಿಮಗೆ ನೋಟಿಫೈ ಮಾಡ್ತಾರೆ. ಶೆಡ್ಯೂಲ್ನು ಕೂಡ ನಿಮಗೆ ಗೈಡ್ಲೈನ್ಸ್ ಏನಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಪಾಪಪ್ ರೌಂಡ್ ಶೆಡ್ಯೂಲ್ ಬಂದಾಗ ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ರೀಫಂಡ್ ಮತ್ತು ಕ್ಯಾನ್ಸಲೇಷನ್ ಆಫ್ ಸೀಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಒಂದು 6 ಪಾಯಿಂಟ್ಸಲ್ಲಿ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ನೀಟಾಗಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಮತ್ತು ನೀವು ಕಾಲೇಜ್ಗೆ ಹೋಗೋ ಕೂಡ ಸೇರ್ಕೊಬಿಟ್ಟಿರ್ತೀರ. ಆದರೆ ನಿಮಗೆ ಕಾಲೇಜ್ ಇಷ್ಟ ಆಗ್ತಾ ಇರಲ್ಲ, ಆವಾಗ ನೀವೇನು ಮಾಡ್ಬೋದಾಗಿರುತ್ತೆ ಅಂದರೆ, ಇಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ಗೆ ಒಂದು ಡೆಡ್ಲೈನ್ ಇರುತ್ತೆ. ಆ ಒಂದು ಡೆಡ್ಲೈನ್ಗಿಂತ ಮುಂಚೆ ಬಂದುಬಿಟ್ಟು ಸೀಟ್ನ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಅವಾಗ ಕ್ಯಾನ್ಸಲ್ ಮಾಡ್ಕೊಂಡಾಗ ನಿಮಗೆ ಟೋಟಲಿ ಬಂದುಬಿಟ್ಟು 10,000 ಅಷ್ಟು ಫೀಸ್ನ ಅಲ್ಲಿ ಮೈನಸ್ ಮಾಡಿಕೊಂಡು ಮಿಕ್ಕಿದ ಫೀಸ್ನ ನಿಮಗೆ ರೀಫಂಡ್ ಮಾಡಿಕೊಡ್ತಾರೆ. ಸರಿನಾ? ಅವಾಗ ನೀವೇನು ಸೀಟ್ ಪಡ್ಕೊಂಡಿರ್ತೀರಲ್ಲ ಫಸ್ಟ್ ರೌಂಡಲ್ಲಿ, ಅದನ್ನ ಇವಾಗ ಸೆಕೆಂಡ್ ರೌಂಡ್ಗೆ ಅವೈಲಬಲ್ ಮಾಡಿ ಆಪ್ಷನ್ ಟ್ರೀ ರಿಸಲ್ಟ್ ಬರಬೇಕಾದ್ರೆ ಸೆಕೆಂಡ್ ರೌಂಡ್ದು ಅವಾಗ ಬೇರೆಯವ್ರಿಗೆ ಅಲಾಟ್ ಮಾಡಿಕೊಡ್ತಾರೆ. ಆ ರೀತಿ ಒಂದು ಪ್ರೊಸೀಜರ್ನ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಸೆಕೆಂಡ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕ್ಲಿಯರ್ ಆಗಿದೆ. ಇಲ್ಲಿ ನೀವು ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ, ನೀವು ಕಾಲೇಜ್ ಹೋಗಿ ಕೆಲವರು ಜಾಯ್ನ್ ಆಗಿರ್ತಾರೆ, ಕೆಲವರು ಜಾಯ್ನ್ ಆಗದೆ ಅದೇ ರೀತಿ ಸುಮ್ಮನೆ ಇರ್ತೀರ ಫೀಸ್ ಕಟ್ಬಿಟ್ಟು. ಅದಾದ್ಮೇಲೆ ಬಂದ್ಬಿಟ್ಟು ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೊಡ್ಬೇಕು ಅಂತ ಬಂದರೆ ನೀವು ಕಾಲೇಜ್ ಫೀಸ್ ಏನು ಕಟ್ಟಿರ್ತೀರ ಎಲ್ಲಾನು ಕೂಡ ಫೋರ್ಫಿಟ್ ಮಾಡ್ತಾರೆ, ಜೊತೆಗೆ ಪೆನಾಲ್ಟಿ ಫೀಸು ಮತ್ತು ಪ್ರೊಸೆಸಿಂಗ್ ಫೀಸ್ ಎಲ್ಲಾನು ಕೂಡ ಕಟ್ಸ್ಕೊತೀವಿ ಅಂತ ಹೇಳ್ತಾರೆ. ಇದರ ಪೆನಾಲ್ಟಿ ಫೀಸಸ್ಗೆ ನಿಮಗೆ ಬಂದ್ಬಿಟ್ಟು ಯಾವುದೇ ಥರದ ಎಕ್ಸ್ಕ್ಯೂಸಸ್ ಇರಲ್ಲ. ನಿಮಗೆ CET ಆ್ಯಕ್ಟ್ 2006 ಪ್ರಕಾರ ನಿಮಗೆ ಪೆನಾಲ್ಟಿ ಫೀಸ್ನ ವಿಧಿಸ್ತೀವಿ ಅಂತ ಹೇಳಿದರೆ, ಮತ್ತು ಸೆಕೆಂಡ್ ರೌಂಡಲ್ಲಿ ನೀವು ಯಾವುದೇ ಥರದ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಫೀಸ್ ಏನು ಪೇ ಮಾಡಿರ್ತೀರ ಎಲ್ಲನೂ ಕೂಡ ಫೋರ್ಫಿಟ್ನ ಮಾಡ್ಕೋತೀವಿ ಅಂತ ಹೇಳಿದರೆ, ಮತ್ತು ಪಾಪಪ್ ರೌಂಡ್ ಆದಮೇಲೂ ಕೂಡ ನಿಮಗೆ ಕ್ಯಾನ್ಸಲೇಷನ್ ಆಫ್ ಸೀಟ್ ಅಥವಾ ಸರೆಂಡರ್ ಆಫ್ ದ ಸೀಟ್ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಮತ್ತು ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಒಂದು ಬ್ರೋಚರ್ನ ರೆಫರ್ ಮಾಡ್ಕೊಳ್ಳಿ, ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ಗಳು ಇರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಡ್ ಮೆಂಬರ್ಶಿಪ್ ಬೇಕು ಅಂದರೆ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.